कलाबुर्गी पुलिस की बड़ी कामयाबी। कलाबुर्गी में बाइक चोर गिरोह का पर्दाफाश। 14 लग्जरी मोटरसाइकिलें बरामद, 2 आरोपी गिरफ्तार। कलाबुर्गी जिला पुलिस ने बाइक चोरी की वारदातों पर लगाम कसते हुए एक बड़ी सफलता हासिल की है। मधुबुल पुलिस स्टेशन की टीम ने एक विशेष अभियान चलाकर 2 शातिर चोरों को गिरफ्तार किया है, जिनके पास से लाखों रुपए की बाइक बरामद हुई हैं। मामला 4 जुलाई 2025 की रात का है, जब हाली हेबल गांव से बसवराज नाम के व्यक्ति की पल्सर मोटरसाइकिल चोरी हुई थी। पुलिस ने मामला दर्ज कर जांच शुरू की, लेकिन ये सिर्फ एक बाइक की चोरी नहीं थी। गिरोह केवल कीमती और लग्जरी बाइकों को निशाना बना रहा था। मामले की गंभीरता को देखते हुए डीएसपी शंकर गौड़ा पाटिल और सीपीआई जगदेवप्पा पाला के मार्गदर्शन में एक स्पेशल इन्वेस्टिगेशन टीम का गठन किया गया। इस टीम में पीएसआई सिद्धालिंगा, गौतम और थिम्मैया के साथ सीडीआर यूनिट के एक्सपर्ट्स को भी शामिल किया गया। वैज्ञानिक और पारंपरिक तरीकों का इस्तेमाल करते हुए पुलिस टीम ने कड़ियां जोड़ी और 31 दिसंबर 2025 को 2 मुख्य आरोपियों को धर दबोचा। पकड़े गए आरोपियों की पहचान नागेश निवासी पास्तापुर चिंचोली, गौड़प्पा निवासी रामपुर जेवरागी। पुलिस ने जब इनसे पूछताछ की तो एक के बाद एक 14 मोटरसाइकिलें बरामद हुईं। जब्त की गई इन बाइकों की कुल कीमत 12.5 लाख रुपए आंकी गई है। कलाबुर्गी जिला पुलिस अधीक्षक एसपी अड्डुरू श्रीनिवासुलु आईपीएस ने इस सफल ऑपरेशन के लिए पूरी टीम की पीठ थपथपाई है। आरोपियों को फिलहाल न्यायिक हिरासत में भेज दिया गया है। पुलिस अब ये पता लगाने में जुटी है कि क्या इस गिरोह के तार अन्य जिलों से भी जुड़े हैं। आइए देखते हैं एक खास ಕಲಬುರಗಿ ಜಿಲ್ಲೆಯ ಮಾಡ್ಬೋಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜುಲೈ 4, 2025 ರಂದು ರಾತ್ರಿ ಸಮಯದಲ್ಲಿ ಹಳೆ ಹೆಬ್ಬಾಳ ಗ್ರಾಮದಲ್ಲಿ ಒಬ್ಬರು ಬಸವರಾಜ್ ತಂದೆ ಜಗನ್ನಾಥ್ ಅಂಕಲ್ಗೆ ಅಂತ ಇವರು ಪಲ್ಸರ್ ಬೈಕ್ ಕಳ್ಳತನ ಆಗಿದೆ ಅಂತ ಅವರು ದೂರನ್ನು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ ನೀಡಿರ್ತಾರೆ. ಆ ಪ್ರಕರಣವನ್ನು ನಾವು ಮಾಡ್ಬೋಲ್ ಪೊಲೀಸ್ ಠಾಣೆಯಲ್ಲಿ 105/2025 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತೇವೆ. ತದನಂತರ ಬೇರೆ ಬೇರೆ ಕಡೆನೂ ಈ ಥರ ಕಳ್ಳತನ ನಮ್ಮ ಲಿಮಿಟ್ಸಲ್ಲಿ ಆಗಿರುತ್ತದೆ. ಬಟ್ ಇದರಲ್ಲಿ ತಾವು ಒಂದು ವಿಶೇಷತೆ ಏನಿದೆ ಅಂದರೆ, ಜನರಲ್ ಆಗಿ ನಮಗೆ ಬೈಕ್ ಕಳ್ಳತನ ಆಗ್ತಿದ್ರೆ ಲೋ ಎಂಡ್ ವೆಹಿಕಲ್ಸ್ ಎಸ್ಪೆಷಲಿ ಜಾಸ್ತಿ ಕಳ್ಳತನ ಆಗೋ ಸ್ಪ್ಲೆಂಡರು ಮತ್ತು ಸಣ್ಣ ವೆಹಿಕಲ್ಸ್ ಆಗುತ್ತೆ. ಬಟ್ ಇದರಲ್ಲಿ ನಮಗೆ ವಿಶೇಷತೆ ಏನು ಕಂಡು ಬಂದಿದೆ ಅಂದರೆ, ಸ್ವಲ್ಪ ಹೈ ಎಂಡ್ ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗಿರೋದು ಕಂಡು ಬರ್ತಾ ಇತ್ತು. ಒಂದು ಪಲ್ಸರು, KTM ಬೈಕ್ಸು, ಇಂಥವು ವೆಹಿಕಲ್ಸ್ ಎಲ್ಲ ಕಳ್ಳತನ ಆಗ್ತಾ ಇರೋದು ಕಂಡು ಬಂದಿರುತ್ತದೆ. ಈ ಥರ ಪದೇ ಪದೇ ಆಗ್ತಾ ಇರೋದು ಕಂಡು ನಮ್ಮದು ಈ ಶಾಬಾದ್ ಸಬ್ ಡಿವಿಷನಲ್ಲಿ DYSP ಅವರ ನೇತೃತ್ವದಲ್ಲಿ CPI ಮತ್ತು PSI ಗೌತಮ್ ಮತ್ತು PSI ತಿಮ್ಮಯ್ಯ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಹನುಮಂತು, ವೀರಾಶೆಟ್ಟಿ, ಪ್ರಶಾಂತ್ ಮಾಲ್ಗೊಂಡ, ರಮೇಶ್, ಅಶೋಕ್, ಶಾಂತಮಲ್ಲಪ್ಪ, ಚಂದ್ರಶೇಖರ್, ಸಂಗಣ್ಣ, ಅಂಬರೀಷ್ ಮತ್ತು ಬಲರಾಮ್ ಎಲ್ಲ ಅವರು ಡಿಫ್ರೆಂಟ್ ಕಾಲಗಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಸಿಬ್ಬಂದಿ ಜೊತೆ ಒಂದು ತಂಡವನ್ನು ರಚನೆ ಮಾಡಿರ್ತಾರೆ. ಇದರಲ್ಲಿ ಈ ತರಹ ಮಾಡೋರು ಯಾರ್ಯಾರಿದ್ದಾರೋ ಮತ್ತು ಈ ಭಾಗದಲ್ಲಿ ಬಂದು ಯಾರು ಮಾಡಿರ್ತಾರೆ ಅನ್ನೋದು ಬೋತ್ ವೈಜ್ಞಾನಿಕ ಮತ್ತು ಟ್ರೆಡಿಷನಲ್ ಮೆಥಡ್ಸ್, ಅಂದರೆ ಹಳೆಯ ಆರೋಪಿಗಳು ಯಾರ್ಯಾರಿದ್ದಾರೆ ಚೆಕ್ ಮಾಡೋದು, ಇದರಲ್ಲಿ ಮಾಡಿದಾಗ ಅವರು ತಂಡಕ್ಕೆ ಒಂದು ಯಶಸ್ವಿ ಸಿಕ್ಕಿದೆ. ಯಾವಾಗಂದ್ರೆ ನಾಗೇಶ್ ತಂದೆ ರಾಜಪ್ಪ ಅಂತ ಪಸ್ತಾಪುರ ಗ್ರಾಮ, ಇವರು ತಾಲೂಕಾ ಚಿಂಚೋಳಿ, ಇವರು ಮತ್ತು ಅವರ ಅಸೋಸಿಯೇಟ್ ಆಗಿರುವಂಥ ಗೌಡಪ್ಪ ತಂದೆ ಶರಣಪ್ಪ ಅಂತ ಇವರು ಜೇವರ್ಗಿ ತಾಲೂಕಾ ರಾಂಪುರ ಗ್ರಾಮದವರು. ಅವರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಳ್ಳತನ ಮಾಡಿರುವುದು ಕಂಡು ಬಂದಿರುತ್ತದೆ. ಮೇಜರ್ ಮಾಡಿ ಮೇಯ್ನ್ ಅಫೆಂಡರ್ ಯಾರು ಅಂದರೆ ನಾಗೇಶ್ ತಂದೆ ರಾಜಪ್ಪ ಅನ್ನೋರದು ಮೇಯ್ನ್ ಅಫೆಂಡರ್. ಅವ್ರ ಜೊತೆ ಅಸೋಸಿಯೇಟ್ ಅನ್ನೋರು ಗೌಡಪ್ಪ ಅನ್ನೋರದು ನಾವು ಸೆಕ್ಯೂರ್ ಮಾಡ್ಕೊಂಡು ಅರೆಸ್ಟ್ ಮಾಡಿದ್ದೀವಿ. ಇವರ ಕಡೆಯಿಂದ ಟೋಟಲ್ ನಾವು 14 ಬೈಕ್ಗಳನ್ನು ನಾವು ಜಪ್ತಿ ಮಾಡಿಕೊಂಡಿದ್ದೇವೆ. ಇವರು ಮೇಜರ್ ಅಫೆನ್ಸು ಯಾವ ತರಹ ಮಾಡ್ತಾರೆ ಅಂದರೆ, ಇವರು ಜಾತ್ರೆ ಸಮಯದಲ್ಲಿ ಮೇಜರ್ ಎಲ್ಲಿ ಗ್ಯಾದರಿಂಗ್ ಜಾಸ್ತಿ ಇರುತ್ತೋ ಆ ಪಾರ್ಕಿಂಗಲ್ಲಿ ಯಾವ ವೆಹಿಕಲ್ ಪಾರ್ಕ್ ಮಾಡಿರುತ್ತೆ ಅದನ್ನು ಟಾರ್ಗೆಟ್ ಮಾಡ್ತಾರೆ. ಮತ್ತು ಪಾರ್ಕಿಂಗಲ್ಲಿ ಮೇಜರ್ ಸ್ವಲ್ಪ ಹೈ ವ್ಯಾಲ್ಯೂ ಇರುವಂಥ ಹೈ ಎಂಡ್ ಇರುವಂಥ ವೆಹಿಕಲ್ಸನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಅದನ್ನು ಲಾಕ್ ಬ್ರೇಕ್ ಮಾಡಿಕೊಂಡು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಇವರು ಹಿನ್ನೆಲೆಯಲ್ಲಿ ನೋಡಿದರೆ ಮೇಜರ್ ಇವರು ಮೇನ್ A1 ಆರೋಪಿ ಯಾರಿದ್ದಾರೆ ನಾಗೇಶ್ ಅನ್ನೋರ ಮೇಲೆ
ಈಗಾಗಲೇ ಚಿಟ್ಟಗುಪ್ಪ ಬಸವ ಕಲ್ಯಾಣಲ್ಲಿ ಹಳೆ ಕೇಸಸ್ ಇದೆ ಮತ್ತು ಅವ್ರ ಮೇಲೆ MOBನೂ ಓಪನ್ ಮಾಡಲಾಗಿದೆ. ಇವರು ಈ ಥರ ಹೈ ಎಂಡ್ ವೆಹಿಕಲ್ಸ್ನ ಕಳ್ತನ ಮಾಡೋದು ಈ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಕಡಿಮೆ ರೇಟಿಗೆ ಅಂದಾಜು 10,000 15,000 ಅಂದಾಜು 10,000 15,000 ಬೇರೆ ಬೇರೆ ಅವ್ರಿಗೆ ಮಾರಾಟ ಮಾಡೋದು ಇವರ ಪ್ರವೃತ್ತಿ, ಅಂದರೆ ಇವ್ರದ್ದು ಮಾಡೋರಿದ್ದಾರೆ. ಈಗ ಒಟ್ಟು ನಾವು ಇವರ ಕಡೆಯಿಂದ 14 ವೆಹಿಕಲ್ಸ್ ರಿಕವರಿ ಮಾಡ್ಕೊಂಡಿದ್ದು. ಇನ್ನೂ ಇಬ್ಬರು ಅರೆಸ್ಟ್ ಆಗಿದೆ. ಇನ್ನೂ ಇಬ್ಬರು ಅಸೋಸಿಯೇಟ್ಸ್ ಅರೆಸ್ಟ್ ಮಾಡೋದು ಬಾಕಿ ಇದೆ. ಬಟ್ ಈಗ ನಾವು ಯಾರಿದ್ದಾರೆ ಗೌಡಪ್ಪ ಇವ್ರ ಮೇಲೆ ಹಳೆ ಕೇಸಸ್ ಯಾವುದೂ ಇಲ್ಲ, ಬರೀ ಇವರಿಗೆ ಬೇರೆ ಕಡೆ ಪರಿಚಯ ಆಗಿ ಅವರನ್ನು ಕರ್ಕೊಂಡು ಹೋಗಿರ್ತಾರೆ. ಬಟ್ ಇದರಲ್ಲಿ ಮೈನ್ ಸೂತ್ರಧಾರಿ ಮೈನ್ ಪರ್ಸನ್ ಯಾರಿದ್ದಾರೆ ಅಂದರೆ ಅವ್ರು ನಾಗೇಶ್ ತಂದೆ ರಾಜಪ್ಪ ಅನ್ನೋರು ಇದ್ದಾರೆ. ಇನ್ನೂ ಇಬ್ಬರಿದ್ದಾರೆ. ಈ ಮಹಗಾಂವ್ ಕಮಲಾಪುರ. ಮಹಗಾಂವ್ ಕ್ರಾಸ್ ಒಬ್ಬರು ಕಮಲಾಪುರ.